ರಾಜ್ಯ ಶೋಧನಾ ಸಮಿತಿ ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ವಿಶ್ವನಾಥ್ ಅವರು ಸ್ಥಳಕ್ಕೆ ಹೋಗಿ ಕಳೆದ 1 ವಾರಗಳ ಕಾಲ ಅಧ್ಯಯನ ಮಾಡಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಇವತ್ತು ಕೊಟ್ಟಿದ್ದಾರೆ. ನಾವು ಗವರ್ನರ್ಗೂ ಕೇಳಿದ್ದೀವಿ. 36 ಲಕ್ಷ ಜನ ವೇಟಿಂಗ್ ಮಾಡ್ತಾ ಇದ್ದಾರೆ. ದುಡ್ಡು ಕಟ್ಟಿ 50,000 ಕಟ್ಟಿದ್ದಾರೆ, 1 ಲಕ್ಷ ಕಟ್ಟಿದ್ದಾರೆ, ಕೆಲವರು 10 ಲಕ್ಷ ಕಟ್ಟಿದ್ದಾರೆ. 36 ಲಕ್ಷ ಜನ ವೇಟಿಂಗ್ ಮಾಡ್ತಾ ಇರೋರು ಬಿಟ್ಟು ಯಾವುದೋ ಕೇರಳದ ಕೋಗಿಲೆ ಕೂಗ್ತು ಅಂತೇಳಿ ಕೇರಳದ ಕೋಗಿಲೆ ಕೂಗಿದ್ಕೋಸ್ಕರ ಇಲ್ಲಿ ನಮ್ಮ ಕೋಗಿಲೆಗಳೆಲ್ಲ ಬಾಯಿ ಮುಚ್ಕೊಂಬಿಟ್ಟವೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಗೆಗಳೆಲ್ಲ ಬಾಯಿ ಮುಚ್ಕೊಂಬಿಟ್ಟವೆ. ಇವತ್ತು ಕೇರಳದ ಸರ್ಕಾರ ಕರ್ನಾಟಕವನ್ನ ಆಳ್ತಾ ಇದೆಯಾ? ಕೇರಳದಲ್ಲಿರುವ ವೇಣುಗೋಪಾಲ್ ಅವರು ಅಲ್ಲಿನ ಮುಖ್ಯಮಂತ್ರಿ, INDA ಪಾರ್ಟ್ನರ್ ಮುಖ್ಯಮಂತ್ರಿ, ಇಂಡಿಯಾ ಒಕ್ಕೂಟ ಮುಖ್ಯಮಂತ್ರಿ, ಅವ್ರು ಹೇಳ್ದಂಗೆ ಕೇಳ್ತಾ ಇದೆಯಾ? ನಮಗೆ ಆಶ್ಚರ್ಯ ಆಗೋದು, ಈಗಾಗಲೇ ಆನೆ ತುಳಿದಿದ್ಕು ಕರ್ನಾಟಕದ ಆನೆ ಅಂತ ಹೇಳಿ 30 ಲಕ್ಷ ಕೊಟ್ರಿ. ಅಲ್ಲಿ ಮನೆ ಬಿದ್ದೋಯ್ತು ಅಂತೇಳಿ ಅಲ್ಲಿ 10 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀರಾ. ಈಗ ಕೋಗಿಲು ಅಲ್ಲಿ ಕೇರಳದವರು ಯಾರೋ ಬಾಂಗ್ಲಾದೇಶದವ್ರು ಇದ್ದಾರೆ ಅವ್ರ ಪರವಾಗಿ ನಾನು ಧ್ವನಿ ಎತ್ತಿದ್ದೀನಿ ಅಂತ ಮತ್ತೊಮ್ಮೆ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿ. ನಾನು ಮುಸ್ಲಿಮರ ಪರವಾಗಿ ಯಾವುದೇ ರಾಜ್ಯ ಇದ್ರೂ ಧ್ವನಿ ಎತ್ತೋನೆ ಅಂತ ಹೇಳಿದ್ದಾರೆ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹಂಗಾರೆ ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅವರ ಕೈಗೊಂಬೆನಾ? ಕೇರಳದ ಕೈಗೊಂಬೆನಾ? ಕರ್ನಾಟಕದಲ್ಲಿ ನಿಮ್ಮನ್ನು ಎಲೆಕ್ಟ್ ಮಾಡಿರೋದು ರಾಜ್ಯದ ಪರವಾಗಿ ಮಾತಾಡಿ ಅಂತ. ಇವತ್ತು ರಾಜ್ಯದಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಕೇರಳ ರಾಜ್ಯದಲ್ಲಿ ಅಲ್ಲಿನ ಭಾಷಾ ನೀತಿ ಏನಿದೆ ಅದನ್ನು ವೈಲೇಟ್ ಮಾಡ್ತಾ ಇದ್ದಾರೆ. ಸಂವಿಧಾನದ ಅಡಿಯಲ್ಲಿ ಏನು ನಮಗೆ ಅವಕಾಶಗಳಿತ್ತು ಮಾತೃಭಾಷೆಗೆ, ನರೇಂದ್ರ ಮೋದಿಯವರು ಮಾತೃಭಾಷೆಗೆ ಎಲ್ಲ ರಾಜ್ಯಗಳು ಅವಕಾಶ ಕೊಡಬೇಕು ಅಂತ ನರೇಂದ್ರ ಮೋದಿಯವರು ಪದೇ ಹೇಳ್ತಾ ಇದ್ದಾರೆ ಎಲ್ಲ ಸ್ಪೀಚಲ್ಲೂ. ಆದರೆ ಕೇರಳ ಸರ್ಕಾರ ದಮನ ನೀತಿಯನ್ನ ಅಲ್ಲಿರುವಂಥ ಕನ್ನಡಿಗರಿಗೆ, ಅದು ಕಾಸರಗೋಡಲ್ಲಂತೂ ಬಹುಸಂಖ್ಯಾತರು ಕನ್ನಡಿಗರು, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು. ಇಲ್ಲಿನ ಮುಖ್ಯಮಂತ್ರಿ ಬಾಯಿ ಮುಚ್ಕೊಂಡು ಒಂದು ಪತ್ರ ಬರೆದ್ಬಿಟ್ಟು ಒಂದು 4 ಲೈನು, ಸಂವಿಧಾನದ 4 ಲೈನು 29, 30 ಅದೇನೋ ನಾವು ಮೆನ್ಷನ್ ಮಾಡಿಬಿಟ್ಟು ಕೈ ಕಟ್ಕೊಂಡು ಕೂತಿರೋದು. ತಮ್ಮಿಲ್ವಾ ನಿಮಗೆ? ಅವ್ರು ಬುಲ್ಡೋಜರ್ ಸರ್ಕಾರ ಅಂತ ಹೇಳಿದ್ರಲ್ಲ ಕರ್ನಾಟಕವನ್ನ, ನೀವು ಹಂಗೆ ಹೇಳಕ್ಕೆ ಆಗಲ್ವಾ? ಕೇರಳ ಬುಲ್ಡೋಜರ್ ಸರ್ಕಾರ ಅಂತ ಹೇಳಕ್ಕೆ ನಿಮ್ಗೆ ತಡೆ ಬಂದಿರೋದೇನು? ನಿಮ್ಗೆ ಯಾರು ತಡೆದಿದ್ದಾರೆ? ನಿಮ್ಮ ಪಾರ್ಟ್ನರ್ ಅಲ್ಲ ಅವರು. ಹೇಳಿ ಧೈರ್ಯವಾಗಿ. ಹೇಳುವಂಥ ಧೈರ್ಯವನ್ನ ಇವತ್ತು ರಾಜ್ಯ ಸರ್ಕಾರ ಕಳ್ಕೊಂಡಿದೆ. ಅದರಿಂದ ಕೋಗಿಲು ವಿಚಾರವಾಗಿಯೂ ಕೂಡ ನಾವು ಹೋರಾಟವನ್ನು ಈಗಾಗಲೇ 4-5 ಹೋರಾಟಗಳನ್ನು ನಾವು ಮಾಡಿದ್ದೀರಿ. ಜನಾರ್ದನ್ ರೆಡ್ಡಿ ವಿಚಾರವಾಗಲೂ ಕೂಡ 22ನೇ ತಾರೀಕು ನಾವು ದೊಡ್ಡ ಸಮಾವೇಶವನ್ನು 17ನೇ ತಾರೀಕು ದೊಡ್ಡ ಸಮಾವೇಶವನ್ನು ಕೂಡ ಮಾಡೋ ಮುಖಾಂತರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.